ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಆ 8ನೇ ಅಧ್ಯಾಯದ ಭಾಗದಲ್ಲಿ ನಾವು ಕಳೆದ ಸಲ ನಾವು ಕುಷ್ಠರೋಗಿಯ ವಿಷಯದ ಬಗ್ಗೆ ನಾವು ತಿಳಿದುಕೊಂಡೆವು. ಈಗ ನಾವು ದಂಡಿನ ಶತಾಧಿಪತಿಯ ಆಳಿಗೆ ಗುಣವಾಗಿರುವಂತಹ ವಿಷಯದ ಬಗ್ಗೆ ತಿಳಿದುಕೊಳ್ಳೋ ಪ್ರಿಯರೇ, ಈ ಒಂದು 8ನೇ ಅಧ್ಯಾಯ ಸಂಪೂರ್ಣವಾಗಿ ಅದ್ಭುತದ ಬಗ್ಗೆನೇ ಬರೆಯಲ್ಪಟ್ಟಿದೆ ಪ್ರಿಯರೇ. ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳ ಬಗ್ಗೆ ಮತ್ತು ಜನರು ಪಡೆದುಕೊಂಡ ಅದ್ಭುತಗಳ ಬಗ್ಗೆ ಇದರಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಆದರೂ ಕೂಡ ಈ ದಂಡಿನ ಶತಾಧಿಪತಿಯ ಆಳಿನ ವಿಷಯದಲ್ಲಿ ಯೇಸು ಸ್ವಾಮಿಯ ಮನಸ್ಥಿತಿ ಮತ್ತು ಸೇವಾ ಮನೋಭಾವ ಮತ್ತು ದಂಡಿನ ಶತಾಧಿಪತಿಯ ಒಂದು ತಗ್ಗುವಿಕೆ ಮತ್ತು ಅಲ್ಲಿನ ಜನಗಳಿಗೆ ಆದಂಥ ಒಂದು ಅತಿಶಯ ಆಶ್ಚರ್ಯ, ಇದರ ಒಂದು ಗೂಢಾರ್ಥವನ್ನು ತಿಳಿದುಕೊಳ್ಳೋ ಪ್ರಿಯರೇ, ನಾವೇನು ಮಾಡ್ತೀವಿ, ಒಂದು ಕತೆ ಓದ್ದಂಗೆ ಓದ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲ, ಅದರ ಒಳಗಡೆ ಇರತಕ್ಕಂಥ ಗೂಢಾರ್ಥವನ್ನು ಸಹ ನಾವು ತಿಳಿಬೇಕಾಗಿದೆ ಪ್ರಿಯರೇ. ಹಾಗಾದರೆ ಈಗ ನಾವು ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 5ನೇ ವಾಕ್ಯದಿಂದ ಹಿಡಿದು 13ನೇ ವಾಕ್ಯದವರೆಗೂ ನಾವು ಓದಿಕೊಳ್ಳೋ ಪ್ರಿಯರೇ. ಇದರಲ್ಲಿ ನಾವು ಗಮನಿಸಬೇಕಾದಂಥ ಅಂಶಗಳೇನು ಅಂತ ಹೇಳೋದನ್ನು ತಿಳಿದುಕೊಂಡು ನಾವು ದೇವರ ನಾಮವನ್ನು ಮಹಿಮೆಪಡಿಸುತ್ತಾ ಮುನ್ನಡೆಯೋ ಪ್ರಿಯರೇ. ಆಮೇನ್. ಓದ್ತಾ ಇದ್ದೀನಿ 5ನೇ ವಾಕ್ಯದಿಂದ. ಆತನು ಕಪರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗೆ ಇರುವವನು. ನನ್ನ ಕೆಳಗೆ ಸಿಪಾಯಿಗಳಿದ್ದರೆ ನಾನು ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂತಿಂಥದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಇಸಾಕ್, ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡುವರು. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಹಾಕಲ್ಪಡುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು ಎಂದು ಹೇಳಿದನು. ಬಳಿಕ ಯೇಸು ಆ ಶತಾಧಿಪತಿಗೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಆ ಆಳಿಗೆ ಗುಣವಾಯಿತು. ನೋಡಿ ಪ್ರಿಯರೇ, ಈ ಒಂದು ವಚನದ ಭಾಗವನ್ನು ನಾವು ಸ್ಪಷ್ಟವಾಗಿ ತಿಳಿಯೋದೇ ಆದರೆ ಪುನಃ ಇನ್ನು ಒಂದೊಂದೇ ವಚನವಾಗಿ ಓದಿಕೊಳ್ಳುವ. 5ನೇ ವಾಕ್ಯ. ಆತನ ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯ ಆಳು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ವಾಸಿ ಮಾಡುತ್ತೇನೆ ಎಂದು ಹೇಳಿದಕ್ಕೆ ಆ ಶತಾಧಿಪತಿ, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಇಲ್ಲಿ ನೋಡಿ ಪ್ರಿಯರೇ, ಇವರಿಬ್ಬರ ಆ ಒಂದು ಗುಣಗಳು ಮತ್ತು ಚಲನವಲನಗಳನ್ನು ನಾವು ಗಮನಿಸ್ತಾ ಇದ್ರೆ ಪ್ರಿಯರೇ, ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿ ಅಂದರೆ 100 ಜನಕ್ಕೆ ಒಬ್ಬ ಅಧಿಪತಿ. ಆ ಒಂದು ಅಧಿಪತಿಯ ಆಳು ಅಂದರೆ ರೋಮ್ ಸಾಮ್ರಾಜ್ಯದವನು. ಇವನು ಅನ್ಯ ದೇಶದವನು ಪ್ರಿಯರೇ. ಇವನು ದೇವರ ಒಂದು ಮಗನಾಗಿ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಇಸ್ರಾಯೇಲನೂ ಅಲ್ಲ, ಯಹೂದಿಯನೂ ಅಲ್ಲ. ಈತ ಒಬ್ಬ ಅನ್ಯ ಜನ, ರೋಮ್ ಸಾಮ್ರಾಜ್ಯದ ಶತಾಧಿಪತಿ ಆಗಿರ್ತಾನೆ. ಇವನು ಬಂದು ಹೇಳ್ತಾನೆ, ಇವನಿಗೆ ಯೇಸುವಿನ ಬಗ್ಗೆ ಎಲ್ಲ ನ್ಯೂಸ್ಗಳು ಗೊತ್ತಿರ್ತದೆ. ಯೇಸು ಅಲ್ಲಿ ಹೋದರೆ ಅದ್ಭುತ ಮಾಡಿದರೆ, ಇಲ್ಲಿ ಸೂಚಕ ಕಾರ್ಯ ಮಾಡಿದರೆ, ಯೇಸುವಿನ ಕಾಲ ಕೆಳಗಡೆ ಎಲ್ಲ ಶಕ್ತಿಗಳು ಅಡಗಿ ಹೋಗಿದೆ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಶ್ರೀ ಯೇಸುವಿನ ನಾಮ ಅಂತ ಹೇಳೋದು ಗೊತ್ತಾಗಿ ಅವನೇನು ಮಾಡ್ತಾನೆ, ಅನ್ಯ ಜನನಾಗಿದ್ದರೂ ಕೂಡ ಅವನು ಯೇಸು ಸ್ವಾಮಿಯ ಬಳಿಗೆ ಬಂದು ಹೇಳ್ತಾರೆ, ನನ್ನ ಆಳು ಕಷ್ಟಪಡ್ತಾ ಇದ್ದಾನೆ ಅಂತ ಬಂದು ಹೇಳಿದಾಗ ಯೇಸು ಸ್ವಾಮಿ ಸಡನ್ನಾಗಿ ಹೇಳ್ತಾರೆ, ಏನಂತ ಗೊತ್ತಾ, ಅವನು ಆತನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡ್ತೇನೆ. ನೋಡಿ, ನಾನು ಬಂದು ವಾಸಿ ಮಾಡ್ತಾ ಇದ್ದಾರೆ ಏನು ಗೊತ್ತಾ ಪ್ರಿಯರೇ, ಯೇಸು ಸ್ವಾಮಿಯ ಸೇವೆಯ ಒಂದು ಮನೋಭಾವ ತೋರಿಸ್ತದೆ. ನೀನು ನಿನ್ನ ಆಳು ಎತ್ಕೊಬ ಅಂತ ಹೇಳಲಿಲ್ಲ, ನೀನು ಇಲ್ಲಿಗೆ ಕರ್ಕೊಬ ನಾ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಲಿಲ್ಲ, ಅಥವಾ ಈಗಿನ ಕಾಲದ ಒಂದು ಪಾಸ್ಟರ್ಸ್ಗಳ ಥರ ಎಣ್ಣೆ ಪ್ರಾರ್ಥನೆ ಮಾಡಿ ಕೊಡೋದೇ ಆಗಲಿ ಅಥವಾ ನೀರನ್ನು ಪ್ರಾರ್ಥನೆ ಮಾಡಿ ಕೊಡೋದಾಗಲಿ ಮಾಡಲಿಲ್ಲ. ಅವ್ರು ಏನು ಮಾಡಿದ್ರೆ, ನಾನೇ ಬರ್ತೀನಿ ನಿಮ್ಮಲ್ಲಿಗೆ ಅಂತ ಹೇಳಿದ್ರು. ನೋಡಿ ಪ್ರಿಯರೇ, ನಾನೇ ಬರ್ತೀನಿ ನಿಮ್ಮಲ್ಲಿಗೆ ಅಂತ ಹೇಳಿದಾಗ ಆ ಒಂದು ಸೇವೆಯ ಮನೋಭಾವ ನೋಡಿ
ಇವತ್ತು ಒಬ್ಬ ಪಾಸ್ಟರ್ ಆಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ವಿಶ್ವಾಸಿಯ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿದಾಗೆ ನೋಡಿ. ಅದಕ್ಕೋಸ್ಕರನೇ ಪಾಸ್ಟರ್ಸ್ಗಳು ವಿಶ್ವಾಸಿಗಳ ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಯೇಸು ಸ್ವಾಮಿಯ ಒಂದು ಸೇವೆ ಮನೋಭಾವವನ್ನು ನಾವು ಕೂಡ ಬೆಳೆಸ್ಕೋಬೇಕು. ಯಾರಿಗೆ ಬರಲಿಕ್ಕೆ ಆಗೋದಿಲ್ವೋ, ಯಾರು ಕಷ್ಟದಲ್ಲಿ ಬಿದ್ದಿರ್ತಾರೋ ಅಂತಹ ಮನೆಗಳಿಗೆ ನಾವೇ ಹೋಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋ ಒಂದು ಗೂಢಾರ್ಥ ಇದಾಗಿದೆ ಪ್ರಿಯರೇ. ಎರಡನೇದಾಗಿ ಅಲ್ಲಿ ಶತಾಧಿಪತಿ ಹೇಳ್ತಾನೆ, ಪ್ರಭುವೇ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಆಳಿಗೆ ಗುಣವಾಗುವುದು. ನೋಡಿ ಎಂತಹ ಒಂದು ನಂಬಿಕೆ ಪ್ರಿಯರೇ. ಇಲ್ಲಿ ಶತಾಧಿಪತಿ ಹೇಳ್ತಾರೆ, ಪ್ರಭುವೇ ನೀನೇ ನನ್ನ ಮನೆಗೆ ಬರೋದು ಬೇಕಾಗಿಲ್ಲ, ನಿನ್ನನ್ನು ಮನೆಗೆ ಸೇರಿಸ್ಕೊಳ್ಳೋಂಥ ಯೋಗ್ಯತೆನೂ ಕೂಡ ನನಗಿಲ್ಲ, ನಾನು ಏನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ನೀನು ಇಲ್ಲಿಂದಲೇ ಪ್ರಾರ್ಥನೆ ಮಾಡು, ನನ್ನ ಆಳಿಗೆ ಗುಣ ಆಗ್ತದೆ ಹೇಳೋದು ಗ್ಯಾರಂಟಿ ನನಗಿದೆ ಅಂತ ಹೇಳ್ತಾನೆ. ಆಗ ಅಲ್ಲಿ ಇನ್ನೊಂದು ಮಾತು ಹೇಳ್ತಾನೆ 9ನೇ ವಾಕ್ಯದಲ್ಲಿ, ನಾನು ಸಹ ಮತ್ತೊಬ್ಬರ ಕೈ ಕೆಳಗೆ ಇಡುವನು. ಅಂದರೆ ಶತಾಧಿಪತಿಗೂ ಒಬ್ಬ ಅಧಿಪತಿ ಇದ್ದಾನೆ. ನೆಕ್ಸ್ಟ್, ನನ್ನ ಕೈ ಕೆಳಗೆ ಸಿಪಾಯಿಗಳು ಇದ್ದಾರೆ. ನಾನು ಅವನಿಗೆ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬರಿಗೆ ಬಾ ಎಂದು ಹೇಳಿದರೆ ಬರ್ತಾನೆ, ನನ್ನ ಆಳಿಗೆ ಇಂತಿದ್ದುದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರ್ತಿದ್ದವರಿಗೆ, ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲ್ ಜನರಲ್ಲೂ ಕಾಣಲಿಲ್ಲವೆಂದು ನೀವು ಸತ್ಯವಾಗಿ ಹೇಳುತ್ತೇನೆ. ನೋಡಿ ಪ್ರಿಯರೇ, ಆ ಒಂದು ಶತಾಧಿಪತಿ ಹೇಳ್ತಾರೆ, ನಾನು ನನ್ನ ಕೈಗಡೆ ಆಳುಗಳಿದ್ದಾರೆ, ನಾನು ಒಬ್ಬರು ಕೈಗಡಿದ್ದೀನಿ, ಆದರೆ ನನ್ನ ಕೈಗಡೆ ಇರೋಂಥ ಆಳುಗಳಿಗೆ ನಾನು ಹೋಗು ಇಂಥನ ಮಾಡು ಬಾ ಅಂತಂದರೆ ಬರ್ತಾರೆ. ಹಾಗೆಯೇ ಅವನಿಗೆ ಗ್ಯಾರಂಟಿ ಗೊತ್ತಿತ್ತು, ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರೆ ಆ ಪಾರ್ಶ್ವವಾಯು ರೋಗ ಹೋಗ್ತದೆ, ಆರೋಗ್ಯನ ಬಾ ಅಂತ ಹೇಳಿ ಕರೆದ್ರೆ ಬರ್ತದೆ. ಹಾಗಾದರೆ ಈ ಲೋಕದಲ್ಲಿರ್ತಕ್ಕಂಥ ಯಾವ ಶಕ್ತಿಗಳಾದರೂ ಕೂಡ ಯೇಸುವಿನ ಪಾದದ ಕೆಳಗಡೆ ಇದೆ. ಯೇಸು ಸ್ವಾಮಿ ಹೋಗು ಅಂತ ಹೇಳಿದ್ರೆ ಆ ಕಾಯಿಲೆಗಳು ಹೋಗ್ತದೆ, ಎಲ್ಲ ಅಂಧಕಾರ ಶಕ್ತಿಗಳು ಹೋಗ್ತದೆ. ಬಾ ಅಂತ ಹೇಳಿದಾಗ ದೇವರ ಆಶೀರ್ವಾದ ಬರ್ತದೆ ಅಂತ ಅವನಿಗೆ ಗೊತ್ತಿರೋ ಕಾರಣಕ್ಕೋಸ್ಕರ ಅವನು ಹೇಳ್ತಾನೆ, ಎಲ್ಲ ಶಕ್ತಿಗಳು ನಿನ್ನ ಕಾಲ ಕೆಳಗಡೆ ಇರುವಂಥ ಕಾರಣಕ್ಕೋಸ್ಕರ ನೀನು ಒಂದು ಆರ್ಡರ್ ಮಾಡು ಸಾಕು, ನನ್ನ ಆಳು ಗುಣ ಆಗ್ತಾನೆ ಅಂತ ಹೇಳಿದಾಗ ಯೇಸು ಸ್ವಾಮಿಗೆ ಆಶ್ಚರ್ಯ ಪಟ್ಬಿಟ್ರಂತೆ. ಯೇಸು ಸ್ವಾಮಿ ಆಶ್ಚರ್ಯ ಪಡುವಂಥ ಪರಿಸ್ಥಿತಿನೇ ಇಲ್ಲ. ಭೂಮಿ ಆಕಾಶನ ಉಂಟು ಮಾಡಿದಾಗಲೇ ಅವರು ಆಶ್ಚರ್ಯಪಟ್ಟಿರಲಿಕ್ಕಿಲ್ಲ. ಸೂರ್ಯ ಚಂದ್ರ ನಕ್ಷತ್ರಾದಿಗಳನ್ನು ಸೃಷ್ಟಿಸಿದ ಮೇಲೆ ಅದನ್ನು ನೋಡಿದಾಗಲೇ ಅವ್ರು ಆಶ್ಚರ್ಯಪಟ್ಟಿಲ್ಲ. ಆದರೆ ಅವ್ರು ಆಶ್ಚರ್ಯಪಟ್ಟಿದ್ದು ಯಾವಾಗ ಗೊತ್ತಾ? ಈ ಒಂದು ಶತಾಧಿಪತಿ, ಅದು ಅನ್ಯನಾಗಿರ್ತಕ್ಕಂಥ ವ್ಯಕ್ತಿಯ ನಂಬಿಕೆಯನ್ನು ಕಂಡು ಪ್ರಿಯರೇ ಅವನಿಗೆ ಆಶ್ಚರ್ಯ ಆಯಿತು. ಆವಾಗ ಅವ್ರು ಹೇಳ್ತಾರೆ, ಆಶ್ಚರ್ಯಪಟ್ಟು, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲ್ ಜನರಲ್ಲಿ ಕಾಣಲಿಲ್ಲ. ಅಂದರೆ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ನನ್ನ ಮಕ್ಕಳು ಅಂತ ಹೇಳಿಕೊಂಡಿರ್ತಕ್ಕಂಥ ದೇವರ ಮಕ್ಕಳಲ್ಲೂ ಕೂಡ ಇಂಥ ದೊಡ್ಡ ನಂಬಿಕೆಯನ್ನು ನಾನು ಕಾಣಲಿಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಾಮ್, ಇಸ್ಸಾಕ್, ಯಾಕೋಬರ ಸಂಗಡ ಕೂಡುವರು. ಆದರೆ ಆ ರಾಜ್ಯದ ಬಾಧಿಸ್ತರು ಹೊರಗೆ ಕತ್ತಲೆಯಲ್ಲಿ ಹಾಕಲ್ಪಡುವರು, ಅಲ್ಲಿ ಕಟಕಟನೆ, ಹಲ್ಲು ಕಡಿಯೋಣವು, ಗೋಳಾಟವು ಇರುವವು ಎಂದು ಹೇಳಿದನು. ನೋಡಿ ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಎಂತಂದರೆ ಪ್ರಿಯರೇ, ನಿಜವಾದಂಥ ಪರಲೋಕದ ಬಾಧ್ಯಸ್ಥರು ದೇವರ ಮಕ್ಕಳು. ಇವತ್ತು ದೇವರ ಮಕ್ಕಳ ಬದಲಿಗೆ ಹೊರಗಡೆ ಇರತಕ್ಕಂಥ ಅನ್ಯ ಜನಗಳು ಕೊನೆಗಾಲದಲ್ಲಿ ರಕ್ಷಣೆ ಹೊಂದ್ಕೊಂಡು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಅಂತ ಹೇಳೋದನ್ನು ತೋರಿಸ್ತಾ ಇದೆ ಪ್ರಿಯರೇ. ಅವತ್ತು ಇಸ್ರೇಲ್ ಜನರಿಗೆ ಹೇಳಿರ್ತಕ್ಕಂಥ ಮಾತು ಇವತ್ತೊಂದು ಪ್ರತಿಯೊಂದು ಸಭೆಯಲ್ಲಿರ್ತಕ್ಕಂಥ ಜನಗಳಿಗೆ ಸ್ವಾಮಿ ಹೇಳೋದಂದರೆ, ಇಂತಹ ನಂಬಿಕೆನ ಇಸ್ರೇಲ್ ಜನರಲ್ಲಿ ಕಾಣಲಿಲ್ಲ. ಆದರೆ ಇವ್ರನ್ನ ಬಿಟ್ಟು ಮೂಡಣ ಪಡವಣದಲ್ಲಿ ಅಂದರೆ ಅನ್ಯ ಜನಗಳು ಪ್ರಿಯರೇ. ಮೂಡಣ ಪಡೋದ್ರೆ ದೇಶದ ಎಲ್ಲ ದಿಕ್ಕುಗಳಿಂದಲೂ ಜನಗಳು ಬಂದು ಸೇರ್ತಾರೆ ನನ್ನ ಬಳಿಗೆ. ಆದರೆ ನಿಜವಾದಂತಹ ಬಾಧ್ಯಸ್ಥರು, ನಿಜವಾಗಿ ಪರಲೋಕ ರಾಜ್ಯ ಅನುಭವಿಸಬೇಕಾಗಿರೋರು ಕತ್ತಲೆಗೆ, ನರಕಕ್ಕೆ ಬೀಳೋ ಸಾಧ್ಯತೆ ಇದೆ. ನೋಡಿ ಪ್ರಿಯರೇ, ಎಷ್ಟೊಂದು ಎಚ್ಚರಿಕೆಯಾಗಿರಬೇಕು. ಸಭೆಯ ಮಕ್ಕಳಿಗೆ ಹೇಳುವಂಥ ವಿಷಯ, ನಾವು ವಿಶ್ವಾಸಿಗಳು ಬಿದ್ದೋಗ್ತೀವಿ, ಆದರೆ ಅನ್ಯ ಜನಗಳ ರಕ್ಷಣೆ ಹೊಂದ್ತಾರೆ ಅಂತ ಹೇಳೋದೊಂದು ಸೂಚನೆಯನ್ನು ತೋರಿಸ್ತಿದ್ದಾರೆ. ಕೊನೆಗೆ 13ನೇ ವಾಕ್ಯದಲ್ಲಿ ಹೇಳ್ತಾರೆ, ಬಳಿಕ ಶತಾಧಿಪತಿಗೆ ನೀನು ನಂಬಿದಂತೆ ನಿನಗಾಗಲಿ ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. ಅವರು ಇನ್ನೊಂದು ಅಧ್ಯಾಯದಲ್ಲಿ ಬರೆದಿದ್ದ ಪ್ರಿಯರೇ, ಅವನು ಹೋಗಿ ನಿನ್ನೆ ಎಷ್ಟು ಗಂಟೆಗೆ ಗುಣ ಆಯ್ತು ಅಂತ ಕೇಳಿದಾಗ ಇವರು ಪ್ರಾರ್ಥನೆ ಮಾಡಿದ ಸಮಯನೂ ಅಲ್ಲಿ ಗುಣ ಆಗಿರೋ ಸಮಯನೂ ಒಂದೇ ಆಗಿತ್ತು ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ಇಲ್ಲಿ ತಿಳಿಯಬೇಕಾದ ಅಂಶ, ಯೇಸು ಸ್ವಾಮಿಗೆ ನಾನೇ ನಿನ್ನ ಮನೆಗೆ ಬರ್ತೀನಿ ಹೋಗು ಅಂತ ಹೇಳುವಾಗ ಅವರಿಗೆ ಹೋಗುವಂಥ ಒಂದು ಮನೋಭಾವ ಇತ್ತು. ಎರಡನೇದಾಗಿ ಏನಂದರೆ, ಶತಾಧಿಪತಿಗೆ ನನಗೆ ಯೋಗ್ಯತೆ ನನ್ನಲ್ಲಿ ಇಲ್ಲ. ನೋಡಿ, ಸುಂಕದವನು ಮತ್ತು ಪರಿಸರದವನ ಕಥೆಯಲ್ಲಿ ಯಾವ ಥರ ಸುಂಕದವನು ನಾನು ಪಾಪಿ, ನನ್ನನ್ನು ಕರುಣಿಸು ಅಂತ ಅವನು ಪ್ರಾರ್ಥನೆ ಮಾಡ್ದ. ಪರಿಸರ ಏನು ಮಾಡ್ದ? ಉದ್ದುದ್ದ ಪ್ರಾರ್ಥನೆ ಮಾಡ್ದ, ನಾನು ದಶಾಂಶ ಕೊಡ್ತೀನಿ, ನಾನು ವಾರಕ್ಕೆ 2 ಹೊತ್ತು ಉಪವಾಸ ಇರ್ತೀನಿ ಅಂತೆಲ್ಲ ಹೇಳ್ದ. ಆದರೆ ಸುಂಕದವನ ಪ್ರಾರ್ಥನೆ ಹೆಂಗೆ ಕೇಳ್ಬಿಟ್ರು, ಹಾಗೆಯೇ ಇವತ್ತು ದೇವರ ಮಕ್ಕಳು ಅನಿಸಿಕೊಂಡಿರ್ತಕ್ಕಂಥ ನಾವು ಮಾಡಿದ ಪ್ರಾರ್ಥನೆಗಿಂತಲೂ ಅನ್ಯ ಜನಗಳ ಚುಟುಕಾದ ನಂಬಿಕೆಯನ್ನು ದೇವರು ಸ್ವೀಕರಿಸ್ಬಿಡ್ತಾರೆ ಪ್ರಿಯರೇ. ಅದಕ್ಕೋಸ್ಕರ ಪ್ರಿಯರೇ, ನಾವು ಇನ್ನೂ ನಂಬಿಕೆಯಲ್ಲಿ ದೃಢವಾಗಿರಬೇಕು. ಒಬ್ಬ ಅನ್ಯನಿಗೆ ಅಷ್ಟೊಂದು ನಂಬಿಕೆ ಇರಬೇಕಾದ್ರೆ ನಾವು ದಿನನಿತ್ಯವೂ ಯೇಸುವಿನ ಅದ್ಭುತ, ಯೇಸುವಿನ ಪ್ರಾರ್ಥನೆ, ಯೇಸುವಿನಲ್ಲಿ ಇರ್ತಕ್ಕಂಥ ಎಲ್ಲ ವಾಕ್ಯದ ಗೂಢಾರ್ಥಗಳನ್ನು ತಿಳಿದಿರ್ತಕ್ಕಂಥ
ದೇವರ ಮಕ್ಕಳು ಅನಿಸಿಕೊಂಡಿರ್ತಕ್ಕಂಥ ಸಭೆಯ ಜನಗಳಾದ ನಾವು ಇನ್ನಷ್ಟು ನಂಬಿಕೆಯಿಂದ ದೇವರ ರಾಜ್ಯವನ್ನು ಮಹಿಂಪಡಿಸಬೇಕು ಪ್ರಿಯರೇ. ಯಾಕೆಂದರೆ ಇವತ್ತು ಎಷ್ಟೋ ಅನ್ಯ ಜನಗಳು ಇವತ್ತು ದೇವರ ರಾಜ್ಯಕ್ಕೆ ಬಂದು ಸೇರ್ತಾ ಇದ್ದಾರೆ. ಮೊದಲನವನು ಕಡೆಯವನು ಮೊದಲನವನಾಗೋದು ಹೇಳುವಂಥ ಮಾತನ್ನು ನಾವು ಸುಳ್ಳು ಮಾಡಿ ನಾವು ಏನು ಮಾಡಬೇಕು ಗೊತ್ತಾ, ನಾವು ಮೊದಲನೇವರಾಗಿರಲಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲರಿಗೂ ಫಸ್ಟ್ ಪ್ರೈಸ್ ಬೇಕು ಅಂತ ಹಠದ ಮೇಲೆ ನಾವು ದೇವರ ರಾಜ್ಯಕ್ಕೋಸ್ಕರ ಹೋರಾಡೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ ಪ್ರಿಯರೇ. ಇಂತಹ ಒಂದು ನಂಬಿಕೆ ನಾನು ಇಸ್ರೇಲ್ ಜನರಲ್ಲೂ ಕಾಣಲಿಲ್ಲ ಅಂದರೆ ಅದರ ಅರ್ಥ ಇಂತಹ ಒಂದು ನಂಬಿಕೆಯನ್ನು ದೇವರ ಮಕ್ಕಳಲ್ಲೂ ಕಾಣಲಿಲ್ಲ ಅಂತೇಳಿ ಪ್ರಿಯರೇ. ಹಾಗಾದರೆ ದೇವರಿಗೆ ಬೇಕಾಗಿರೋದೇನು? ಬರೀ ಕೇವಲ ನಂಬಿಕೆ 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 ಒಂದು ಇದ್ದರೆ ಸಾಕು. ಇಬ್ಬರೇ 11:6 ಹೇಳಿದಾಗೆ ನಂಬಿದವನು ಪ್ರತಿಫಲವನ್ನು ಹೊಂದುವನು, ತನ್ನನ್ನು ಹುಡುಕಿದವನಿಗೆ ಪ್ರತಿಫಲ ಇದೆ ಅಂತ ಇಬ್ಬರೇ 11:6 ತಿಳಿಸಿದೆ ಪ್ರಿಯರೇ. ಹುಡುಕಬೇಕು, ಮತ್ತು ದೇವರು ಇದ್ದಾನೆ ಅಂತ ನಂಬಬೇಕು, ದೇವರು ಪ್ರತಿಫಲ ಕೊಡ್ತಾನೆ ಅಂತ ನಂಬಬೇಕು. ಈ ಶತಾಧಿಪತಿ ಮಾಡಿದ ಒಂದೇ ಒಂದು ಕೆಲಸ, ನಾನು ನನ್ನ ಕೈ ಕಡೆ ಇರೋದು ಕೆಲಸಗಾರಿಗೆ ಹೆಂಗೆ ಆರ್ಡರ್ ಮಾಡ್ತೀನೋ ಹಾಗೆ ನೀನು ಆರ್ಡರ್ ಮಾಡ್ತೇನೆ, ಲೋಕದ ಎಲ್ಲ ಶಕ್ತಿಗಳು ನಿನ್ನ ಮುಂದೆ ಅಡಗ್ತವೆ. ಅದಕ್ಕೋಸ್ಕರ ನನ್ನ ಆಳಿನಲ್ಲಿರ್ತಕ್ಕಂಥ ಆ ರೋಗದ ಶಕ್ತಿ ಅಡಗಿ ಹೋಗ್ತದೆ, ನೀನು ಇಲ್ಲಿಂದಲೇ ಏಳು ಸಾಕು, ಅಲ್ಲಿ ಗುಣ ಆಗ್ತದೆ ಅಂತ ಹೇಳ್ದ. ಅಂತಹ ದೊಡ್ಡ ನಂಬಿಕೆ ನಮ್ಮಲ್ಲಿ ಬರಲಿ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೀನ್ ಆಮೀನ್ ಆಮೀನ್. ಪ್ರೈಸ್ ದಿ ಲಾರ್ಡ್.